ನಿಮ್ ತಂದೆ ತಾಯಿಯವರೆಲ್ಲ ಜಮೀನು ಆಸ್ತಿ ಪಾಸ್ತಿ ಆ ಥರದ್ದೇನು ಮಾಡ್ಲಿಲ್ರಿ ಸರ್? ಅವಾಗ ಏನಿಲ್ಲ ಎಲ್ಲ ಬಡವ್ರಣ ಏನ್ ತರ್ತೀವಿ ಜಮೀನ್ ತರ್ತೀವಿ. ನಮ್ದೇ ಕೂಲಿ ಮಾಡ್ಕೊಂಡ್ ತಿನ್ನಕಾರ ಜಮೀನ್ ತರ್ತೀವಿ. ಅದ್ರಾಗ ವಿಶೇಷ ನಮ್ ಸಮುದಾಯ ಅದ್ರಾಗ ಬಹಳ ಬಡತನ ಸಮುದಾಯ. ಹಂಗಾಗಿ ನಾವು ಪೌರ ಕಾರ್ಮಿಕರು ಇದ್ದಾಗ ನಮ್ಮ ಅಪ್ಪ ಅಮ್ಮರಿಗೆ ಸ್ವಲ್ಪ ಜಮೀನ್ ಇತ್ತು ಅಲ್ಲಿ ಹಳೆ ಅದು ಕುಂದವಾಡದಾಗ ಅದು ಎಲ್ಲ ಮಾರ್ಕೊಂಡಾರ ನಮ್ಮ ಕುಟುಂಬದವ್ರು. ಹಿಂಗಾಗಿ ನಾವು ಎಲ್ಲ ಕಷ್ಟದಿಂದ ಬಂದಿರ್ತಾವ. ಈಗ ಒಂದ್ ಸ್ವಲ್ಪ ಎಲ್ಲಿ ವಾಸ ಮಾಡ್ತಿದ್ರಿ ಸರ್? ನಮ್ದು ಇಲ್ಲೇ ಗಾಂಧಿನಗರದಲ್ಲಿ. ಓಕೆ, ಅಂದ್ರೆ ಹೇಗೆ ಒಳ್ಳೆ ಏರಿಯಾನ ಅಥವಾ ಅವೆಲ್ಲ ಸ್ಲಮ್ ನಮ್ದು ಎಲ್ಲ ದುಡಿಮೆಸ್ತ ಕೂಲಿ ಕಾರ್ಮಿಕರ ಏರಿಯಾ ಗಾಂಧಿನಗರ. ಓಕೆ. ಲೈಫ್ ಅಲ್ಲಿ MLA ಆದ ನಂತರ ದೇವರು ಪವಾಡಗಳನ್ನ ಮಾಡ್ಬಿಟ್ಟ ಅಂತ ಅನ್ನಿಸ್ತದೆ ಸರ್ ನಿಮಗೆ? ಪವಾಡಕ್ಕಿಂತನೂ ನಾವು ಶ್ರಮಕ್ಕ ಫಲ ಕೊಟ್ರು ಜನ ಅಂತ. ಪವಾಡ ಇಲ್ಲಿ ಲೆಕ್ಕಲ್ಲ. ಯಾರು ಪವಾಡ ಮಾಡಕ್ ಬರಲ್ಲ. ನಾವ್ ಕುತ್ಕೊಂಡ್ ಹಿಂಗ ಪವಾಡ ಮಾಡ್ತಾವ ಯಾವ್ದು ಆಗಲ್ಲ. ಕರೆಕ್ಟ್. ನಮ್ ಶ್ರಮ, ನಮ್ಮ ಜನರ ನಾಡಿ ಮಿಡಿತ, ರೈತರ ನಾಡಿ ಮಿಡಿತ ತಿಳ್ಕೊಂಡು ಆ ದಾರಿಯಾಗ ಹೋದ್ರು ಮಾತ್ರ ನಮಗೆ ಅಲ್ಲಿ ನಮ್ ರೈತರು, ನಮ್ಮ ಮತದಾರರು ನಮ್ಮನ್ನ ಕೈ ಹಿಡಿತಾರ. ಇಲ್ಲಾಂದ್ರೆ ನಮ್ಗೆ ಯಾವ ಪವಾಡ ಮಾಡಿ ಕುತ್ಕೊಂಡ್ ಈಗ ಪವಾಡ ಮಾಡ್ತಾವಂದ್ರೆ ಆಗಲ್ಲ. ಎಲ್ಲಿ ಬಸವಣ್ಣನ ನಾವು ಅನುಯಾಯಿಗಳಾಗ್ಬೇಕು. ಕಾಯಕವೇ ಕೈಲಾಸ. ನಮ್ಮ ಕಾಯಕ ನಿಷ್ಠೆ ನಮ್ಮ ಅದ್ರಲ್ಲಿರ್ಬೇಕು. ಪವಾಡ ಮಾಡೋದ್ರಿಂದ ಯಾವ್ದಿಲ್ಲ. ಓಕೆ ಸರ್, ಕ್ಷೇತ್ರಕ್ಕೆ ಮೇಜರ್ ವರ್ಕ್ ಅನ್ನುವಂಥದ್ದು ಏನಾದ್ರು ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀರಾ ಎಜುಕೇಶನ್ ಸೆಕ್ಟರಿಗೆ? ಈಗಾಗಲೇ ನಾನು ನಮ್ಮ ಮಾಯಕೊಂಡ ಕ್ಷೇತ್ರ ಹೆಡ್ಕ್ವಾರ್ಟರ್ ನಂದು. ಅದು ಅಲ್ಲಿ ಈಗಾಗಲೇ ಮೂಲಭೂತ ಸೌಕರ್ಯ ಬಳಕಣೆ. ಈಗ ನನಗೆ ಅಲ್ಲಿ ಒಂದು 6 ಕೋಟಿ ರೂಪಾಯಿ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಈಗಾಗಲೇ ನಿರ್ಮಾಣ ಗುದ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೇನೆ. ಮತ್ತೆ ನಮ್ಮ ಅದರಲ್ಲಿ ಇರ್ತಕ್ಕಂಥದ್ದು ಅಲ್ಲಿ PSC ಇತ್ತು, ಈಗ ಅದು ಸಮುದಾಯ ಆರೋಗ್ಯ ಕೇಂದ್ರ ಮಾಡಿದ್ದೇನೆ. ಮತ್ತೆ ನಮ್ದು ನಮ್ದು ಮದಕರಿ ಇವ್ರ ನಾಯಕರ ಸಮಾಧಿ ಇತ್ತು, ಅದು ಜೀರ್ಣೋದ್ಧಾರಕ್ಕೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿಸಿದ್ದೇನೆ. ಮತ್ತೆ ಬೇರೆ ಬೇರೆ ಅನೇಕ ಮತ್ತೆ ನಮ್ಮ ನಮ್ಮ ನಾಲೆಗಳು ಬರ್ತಾವ ನಮ್ಮ ಏರಿಯಾದಲ್ಲಿ. ಚಾನಲ್ ನಾಲೆಗಳು ಇರ್ಬೋದು, ಗೇಟ್ ಇರ್ಬೋದು, ಅವಕ್ಕೆಲ್ಲ ಈಗಾಗಲೇ ಒಂದು 70-80 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿಸಿದ್ದೇವೆ. ಈ ರೀತಿ ನಮಗೆ ರೈತರಿಗೆ ನೀರು ಸರಾಗಲ್ಲ, ಕಡೆಯಲ್ಲಿ ಇರ್ತಕ್ಕಂಥ ರೈತರಿಗೆ ನೀರು ಮುಟ್ಬೇಕಂತಕ್ಕಂಥ ದೃಷ್ಟಿ ಇಟ್ಕೊಂಡು ನಾಲೆಗಳು ರಿಪೇರ್ ಇರ್ಬೋದು, ಗೇಟ್ ರಿಪೇರ್ ಇರ್ಬೋದು, ಮತ್ತೆ ಬ್ರಿಡ್ಜ್ಗಳು ಇರ್ಬೋದು. ಈ ರೀತಿ ಎಲ್ಲವೂ ಸಹ ಈಗಾಗಲೇ ಮೊದಲನೇ ಹಂತದಲ್ಲಿ ಮಾಡ್ತಾ ಇದ್ದಾರೆ.